ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಜೈ ಶ್ರೀರಾಮ್ ರೀ. 2 ಡೇಸು 3 ಸರಿ ಇರಲ್ಲ, ಅದಕ್ಕೆ ವೀಡಿಯೋ ಮಾಡಿರಲಿಲ್ಲ. ಇವತ್ತು ಕ್ರಿಕೆಟ್ ಆಡೋಕೆ ಹೋಗ್ತಿದ್ದೀನಿ, ಒಂದು ಬೇರೆ ಟೀಮ್ ಮೇಲೆ. ಇವತ್ತು ನಾನು ಒಂಚೂರು ಬೇಗ ಹೋಗಬೇಕಿತ್ತು, ಬಟ್ ಬಿಲ್ಸ್ ಇರೋ ಸಂಬಂಧ ನಾನು ಒಂಚೂರು ಲೇಟ್ ಆಯಿತು ಹೋಗೋಕ್ಕೆ. 8 o'clock ಆಗಿದ್ದಾರೆ, ಅವ್ರು 7 o'clock ಹೋಗಿದ್ದಾರೆ ಆಗಲೇ ಆಡೋಕ್ಕೆ. ಸ್ಟಾರ್ಟ್ ಮಾಡಿರ್ತಾರೆ ಮ್ಯಾಚ್ನ. ನಾನು ಇವಾಗ ಹೋಗಿ ಜಾಯಿನ್ ಮಾಡ್ಬೋದು, ಜಾಯ್ನ್ ಆಗುತ್ತೆ. ಜಾಯ್ನ್ ಮಾಡ್ಕೊತಾರೆ, ನೆಕ್ಸ್ಟ್ ಮ್ಯಾಚಿಗೆ ಜಾಯ್ನ್ ಮಾಡ್ಕೊತಾರೆ ಗೊತ್ತಿಲ್ಲ, ನೋಡೋಣ ಬರೀ. ಮೇ ಬಿ ಬೇರೆಯವರು ಟೀಮ್ ಮೇಲೆ ಆಡೋಕ್ಕಂತೇಳಿ ಇವತ್ತು ಯಾವುದೋ RT ನಗರ್ನವ್ರು ಯಾರೋ ಬರ್ತಾರಂತ ಹೇಳಿದರು ಟೀಮು. ನೋಡ್ಬೇಕು, ಅವ್ರ ಮೇಲೆ ಆಡೋದಕ್ಕೆ ಇವತ್ತು RT ನಗರ್ ವರ್ಸಸ್ ಹೆಣ್ಣೂರು. ಅದಕ್ಕೆ ಇಲ್ಲಿ ನೋಡ್ರಿ, ಫಸ್ಟ್ ಎಂಟ್ರಿ ಇದೆ ನಮ್ಮ ಬಾಸ್ದು ಸ್ವಾಗತ ಆಗತ್ತೆ. ಬಜರಂಗಿ ಅಣ್ಣಾರ ಆಡ್ತವ್ರೆ. ಭಾಳ ಜನ ಬಂದಿಲ್ಲ ನೋಡ್ರಿ. MS ಧೋನಿ ಅವ್ರು ಬೌಲಿಂಗ್ ಮಾಡಕಂತಾರ. ಹಾಂ ಅದೇ ಕೀಪಿಂಗ್ ಬಿಟ್ಟು ಬೌಲಿಂಗ್ ಕಲಿಯಾಕಂತಾರ ರೀ ಅವರು. ಈಗ ನೆಕ್ಸ್ಟ್ IPL ಆಡ್ಬೇಕಲ್ಲ ಮತ್ತೆ. 4 ಅಂಕ ತಂಡಕ್ಕೆ, ಬಾಲರ್ ಹೊಂಡಕ್ಕೆ. ಬಸ ಸರ್ ಬಲೆ ಬಿಸಿ ಅದಾರಪ್ಪ. ಹುಡುಕಿದ್ರೆ ಏನಪ್ಪ ಗೊತ್ತಿಲ್ಲ, ಯಾವಾಗ ನೋಡಿದ್ರೆ ಬಿಸಿ ಬರತೈತಿ. 2ನೇ ವಿಕೆಟು. ಕ್ಯಾಚ್ ಹಿಡಿಯುವಲ್ಲಿ ವಿಫಲರಾಗಿದ್ದಾರೆ. ಇಲ್ಲಿ 3 ರನ್ಗಳ ಪ್ರಯತ್ನ, ಸಫಲವಾಗಿ 3 ರನ್ಗಳನ್ನು ಕಂಪ್ಲೀಟ್ ಮಾಡಿದ್ದಾರೆ. ಬಾಲಿಂಗ್ ಟೀಮ್ ಕ್ಯಾಚ್ ಹಿಡಿಯುವಲ್ಲಿ ವಿಫಲರಾಗಿದ್ದಾರೆ. ಬೋಲ್ಡ್ ಬಿತ್ತು ನೋಡ್ರಿ. ಅವನು ಬಾಲಿಂಗ್ ರಬ್ಸಕ ಬೋಲ್ಡ್ ತಾನು ಬಿಡಾಕತೈತಿ. ಮಾಡ್ತೇಣ ಮಾಡ್ತೇಣ ಕೇಳ ಹೋದ್ ನೋಡ ಕಿವಿ. ಮಾಡ್ತೇಣ ಕೇಳ್ತು ಬಿಡವ್ರಿ. ಇಲ್ಲಿ RT ನಗರದವ್ರು ಹೇಳಿದ್ನಲ್ರಿ ಟೀಮ್ ಮಾಡ ಅಂತಾರ ಅಂತಂದು. ಟೀಮ್ನವರು RT ನಗರ್ ವರ್ಸಸ್ ಏನದು ಹೆಣ್ಣೂರು ಅನ್ಕೊಂಡೆ, ಬಟ್ ಇದು ಮಿಕ್ಸ್ ಆಗ್ಬಿಟ್ಟೈತಿ. ವಿಡಿಯೋ ಮಿಸ್ ಮಾಡಿದೆ, ಮಸ್ತ್ ಇದ್ದು. ಬಸ್ ಸರ್ ಅಂಗಣಕ್ಕೆ ಅವನ ಹೊಡೆದ್ರು, ಬ್ಯಾಕ್ ಸೈಡ್ ಹೊಡೆದ್ರು, ಹೋಯ್ತು. ಸುಮ್ಮನೆ ಬಾಲ್ ಹೋಯ್ತು, ಅಲ್ಲಿ ಒಳಪಿದೈತಿ. ಓತ್ ಬಿಡ. ಫೀಲ್ಡರ್ ಕ್ಯಾಚ್ ಹಿಡಿಯುವಲ್ಲಿ ವಿಫಲರಾಗಿದ್ದಾರೆ. ಇನ್ನೊಂದು ನೋಡ್ಬಿಟ್ರಿ 4 ಹೋಗತ್ತಲ್ಲ. ಲೈಫ್ ಮೇಲೆ ಲೈಫ್ ಇವತ್ತು ಬಸ್ ಸರಿಗೆ ಇಲ್ಲ, ಸಿಕ್ಕಿಲ್ಲ. ಹೊಡೆದಪ್ಪ. ಅಯ್ಯೋ ಇಲ್ಲಿ ಹೋಗಿರೋ ಬೇಗ ಹೋಗಿರೋ ಅಗ್ಗ ಅವನ. ಇಡ್ರು ಆಗಲ್ಲಡೆ ಆಗಲ್ಲಡೆ ಅವನೇನ್ ಮಾಡ್ತೀಯ? ಹೊಡೆ ಹೋಗ್ತಾನೆ. ಓಡ 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 ಎರಡೋಡು 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 ಓಡ ಓಡ ಓಡ. ಬೇಡ ಬೇಡ, ಅವನ ಮುಟ್ಟಲ್ ಬಿಡು. ಉದ್ರಿ ಉದ್ರಿ ಹೊಸ್ತಿ. ಬಾಲ್ ಬಾಲ್ 7 ಬಾಲ್.
ಥ್ರೋ ಥ್ರೋ ಬಿಡಪ್ಪ ತದಿಲ್ಲ ಹೋಗು ಮರ್ಯ ಸಾಯ್ಲಿ ಗಾಯ್ಸ್. ಇದು 3ನೇ ಮ್ಯಾಚ್. 2 ಮ್ಯಾಚ್ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸ್ಕ್ರೀಸ್ ಹಾಕ್ರಿ. ನೋಡ್ರಿ MS ಧೋನಿ ಅವ್ರು ಹೇಳಿದಾರ. ನೋಡ್ರಿ ಗುಟ್ಗಾಕ್ ಜಗಳ ಆಡ್ತಾರ. ಥೂ ಮಾನವರದಿಲ್ಲ ಅವನ ಬಾಯಲ್ಲಿ ಹೇಳಿ ಬಾಯ ಹಾಕೊಂಡದ ಬದ್ಲಿ ಕೆಳಗರ ಹಾಕಾರ ಅದನ್ನ. ಬಾ ನೋಡ್ರಿ ಇಲ್ಲಿ ಆ ವಿಮಲಿಗೆ ಸಹಾಯಕಂತಾನ. ಎಲ್ಲಾರು ಬ್ಯಾಟಿಂಗ್ ಬಾಲಿಂಗ್ ಸತ್ರ ಕ್ರಿಕೆಟ್ ಆಡ್ಬೇಕಾರ ಇದೇ ಮದ್ದು ಸರಿನಾ? ಮದ್ದು ಗುದ್ದು ಧೂಮಪಾನಕ್ಕೆ ಹಾನಿಕರ. ಧೂಮಪಾನ ಅಲ್ಲದು, ಯಾವ್ದು ಅದು ಇದೇನಿದು ಮದ್ಯಪಾನ. ಮದ್ಯಪಾನ ಅಲ್ಲ, ಇದೇನ ಅಂತಾರಪ್ಪ. ಹೇಳ ನಾನು ಬೌಲಿಂಗ್ ಹೆಂಗ ಹಾಕಿನಿ, ಎಷ್ಟು ವಿಕೆಟ್ ತಗೊಂಡು ಹೇಳು ಮತ್ ನೀನ. 2 ಓವರ್ 4 ರನ್ 4 ವಿಕೆಟ್. ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ಆಯ್ತು ಬಿಡು. ಬೆಂಕಿ ಬೌಲಿಂಗ್ ಅದು ನಮ್ದೆಲ್ಲ ಹೋಗ್ಬಿಡೈತಿ ಇವತ್ತು. ಏನ್ ಮಾಡಕ್ಕಾಗಲ್ಲ. ಹಂಗ ಅವಾಗ ಮಾಡ್ತಿರೋ ಶಾರ್ಟ್ ಬೈ ಓದ್ ಬಿಡ್ರಿ ಹೊರಗ. ಅವನೇ ಸರ್ ನೋಡ್ರಿ ವಿಡಿಯೋ ಮಾಡಿದ್ರೆ ಹೆಂಗ ಊಟಕ್ಕಾರ ನೋಡ್ರಿ ಅಲ್ಲಿ ಹೆಂಗ ಊಟಕ್ಕಾರ. 6 6 1 6 ಹೊತ್ತು ಬಿಡ ಇದೊಂದು ಹೊತ್ತು ಬಿಡ ಅವನವ ನಡ ಹೊತ್ತ ಹೌದು ಹುಲಿಯಾ. ಹೇಳಿದಿಲ್ಲ ನಿಮ್ಗೆ ಹೊಡ್ತೀವಿ ಅಂತ. ನೈಟ್ ಶಿಫ್ಟ್ ಮಾಡಿಯಾ? ಅಲ್ಲ ನೈಟ್ ಶಿಫ್ಟ್ ಮಾಡಿಯಲ್ಲ. ಇಂಜಡಿ ನಾನು 6 ಬಾಲ್ ಆಡ್ತೀನಿ. ನಾನು ಒಂದು 2 ಬಾಲ್ ಆಡ್ತೀನಿ. ಇಲ್ಲ ಆದ್ರೆ ಇನ್ನು ಒಳಗಾದ ಇನ್ನು 2 ಬಾಲಿಗೆ ಎಷ್ಟು ಬೇಕಾ? 12 6 2 ಬಾಲಿಗೆ 5 ಬೇಕು. 1 6ನೇ 5 ಮ್ಯಾಚ್ ಹೊಡಿ ಅಣ್ಣ. ಇವತ್ತಾನೆ ಓತ್ ಬಿಡ. ವೈಡ್ ಬಾಲ್. 2 ಬಾಲಿ 4 2 ಬಾಲಿ 4 2 ಬಾಲಿ 4 2 ಬಾಲಿಗೆ 5 ಬೇಕಂತ ಹೊಡಿಬೋದು. ಮತ್ತೆ ರೀಬ್ಯಾಟಿಂಗ್ ಆಡೋಣ. ಸ್ಲಿಪ್ ನ ನಿಂತ್ಕೊಂಡ್ರು ವೇಸ್ಟ್ ಇವರು. ಹಿಂದಿರ್ತಾರ. ಹೋತ್ ಬಿಡ ಹೊರಗೆ ಹೋತ್ ಬಿಡ. ಮುಗೀತ್ ಮ್ಯಾಚ್ ಓವರ್. ನೋಡ್ರಿ ವಿರಾಟ್ ಧೋನಿ ಹೊಡಿ ಹೊತ್ತು ಬಿಡ. ಇದು ಹೊತ್ತ ಬೌಂಡ್ರಿ ಡ್ರಾ ಮ್ಯಾಚ್. ಇನ್ನು 1 ರನ್ ಬೇಕು. 11 ಬಾಲಿಗಲ್ಲ 11 ಅಲ್ಲ 10 ಬಾಲಿಗೆ 10 ಬಾಲಿಗೆ 1. ಅದೇ ಇನ್ನೊಂದು ಗಾಯ್ಸ್ ಮ್ಯಾಚ್ ಮುಗ್ದೈತಿ. ಅಬ್ದುಲ್ ಅವರು ಬಾಲ್ ಹುಡ್ಕಕ್ಕೆ ಹೊಂಡಕ್ಕೆ ಇಳಿತವ್ರೆ. ಎಲ್ಲಿದಪ್ಪ ಬಾಲ್?
ಅದನ್ನೂ ತೋರಿಸಿಲ್ಲ ನಾನು. ಎಲ್ಲೈತೆ ಬಾಲ್ ಐತಿ ಅಡ್ವೆಂಚರ್ಸ್. ಇಲ್ಲಿ ನೋಡ್ರಿ ಹೆಂಗೈತಿದ್ದು ಗುಹೆ. ಇನ್ನೊಂದು ಅಬ್ದುಲ್ಲ ಒಗದೇನಾ? ಅದೇ ಮಾಡ್ತಾರದ. ಹಾಂ ಏನಂತ? ಬ್ಯಾಡ ಸರಿ ಇಲ್ಲ ಅದು. ಮನೆಗೆ ಬಾಲ್ 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 ಬಾಲ್. ಯಾಕಪ್ಪ ಮನೆಗೆ ಅಂತಿ? ಏನಾಯ್ತು ಹೆಂಗಾಯ್ತು ಔಟ್ ಆಯ್ತು? 5 ಮ್ಯಾಚಲ್ಲಿ 4 ಮ್ಯಾಚ್ ಡಕೌಟ್ ಆಗಿದ್ದೀನಿ ಗೈಸ್. 1 ಮ್ಯಾಚ್ ಆಡಿ ಬ್ಯಾಟಿಂಗ್ ಆಡಿಲ್ಲ. ಕಂಟಿನ್ಯೂ ಆದರೆ ನಾನು IPL ಸೆಲೆಕ್ಷನ್ ಆಗ್ತೀನಿ ಅಂತ ಹೇಳ್ತಾರೆ ಎಲ್ಲ ಹುಡುಗರು. ಎಲ್ಲಿ ಎಲ್ಲಲ್ಲಿ ರವಿವಾರ ಆಡಕ್ಕೆ ಏನು ಮಾಡ್ತೀಯಾ? ಇಲ್ಲೇ ಬಿದ್ದು ಬಾಲ್. ಬಾಲಿಗಾಗಿ ಹುಡುಕಾಟ ಆಯ್ತಾ? ಐತೆ ಹಾಗೆ ಲಿಮಿಟ್ Finally ಹೋಗಿ got it. ಬಾಲ್ ಸಿಕ್ತು. ಬಾ 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 ಅಣ್ಣಾರ ಮರ್ತೇನಂತಂದ್ರು. ನಿಧಾನಪ್ಪ. ಈ ಕೈ ಕೊಡಿ, ನಾನು ಹೆಲ್ಪ್ ಮಾಡ್ತಾ ಇದ್ದಾರೆ. ಯಪ್ಪ ನಿಧಾನಪ್ಪ ಅಂಬ್ರಿ. ನಿಧಾನ 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 ನಿಧಾನ. ಎಸ್, ಪ್ಯಾಂಟ್ ಸಿಕ್ಕೊಂಡ್ರೆ ಕಷ್ಟ ಅಷ್ಟೇ. ಹಾಂ, ಥ್ಯಾಂಕ್ ಯು. ಫೈನಲಿ ಬಾಲ್ ಸಿಕ್ತು. ಭಾಳ ಸ್ಟ್ರಗಲ್ ಇರ್ತಾವ್ರಿ ಕ್ರಿಕೆಟ್ ಆಡೋರು. ಸುಲಭ ಇರಲ್ಲ ಗಲ್ಲಿ ಕ್ರಿಕೆಟ್ ಅಂದ್ರೆ. 100 ರನ್ ಕಡೆ ಹೊಡೆದ ಅಣ್ಣ. ನೀ ಮತ್ತೋದೆ ಹೇಳಿದೆ. ಇವನೇ ನಿಮ್ಮ ಯೂಟ್ಯೂಬರು. ಹಿಂಗೆ ಬಾಲ್ ಬಂದ್ರೆ ಹಿಂಗೆ ಬಿಡ್ತಾನೆ. ನೋಡ್ತಾರೆ ಅವ್ನ ಬ್ಯಾಟಿಂಗ್ ಶೈಲಿ ನೋಡಿ ಸ್ವಲ್ಪ. ನಮ್ಮ ತಂಡದ ಚಾಣಕ್ಯ ಬ್ಯಾಟ್ಸ್ಮನ್ ಇವನು. ವಾ ಹೊಡೆದ ಗುರು, ಹೆಂಗೆ ಹೊಡೆದ ನೋಡಿ ಗಾಯ್ಸ್. PT ಉಷಾ ಹೊಡೆದಂಗೆ ಆಗುತ್ತೆ. ನೋಡಿ ನೋಡಿ ನೋಡಿ, ನಮ್ಮ ತಂಡದ ಇನ್ನೊಬ್ಬ ಉತ್ತಮ ಬಾಲರು. ಇವತ್ತು ತಂಡ ಎಲ್ಲ ವಿಕೆಟ್ ಹೋಗೋದಕ್ಕೆ ಬ್ಯಾಟಿಂಗ್ ಆಡೋ ಅವಶ್ಯಕತೆ ಬಂದ್ಬಿಟ್ಟೈತೆ. ಹಾಂ ಗಾಯ್ಸ್, ಗಾಯ್ಸ್ ನೋಡಿ ಗಾಯ್ಸ್, ಕೀಪರ್ ನೋಡಿ ಎಲ್ಲಿ ನಿಂತಾನೆ ನೋಡಿ ಗಾಯ್ಸ್. ಬಂದ ನೋಡಿ ಇನ್ನೊಬ್ಬ ನಿಮ್ಮ PT ಉಷಾ. PT ಉಷಾ ಹತ್ರ ಸ್ಪೀಡ್ ಇತ್ತು, ಉತ್ತಮ ಸ್ಪೀಡ್ ರನ್ನರ್ ಅಂತಂದ್ರೆ ಗಾಯ್ಸ್ ಇವನು ಆಡೋ ಬಾಲಿಂಗ್ ಬ್ಯಾಟಿಂಗ್ಗೆ ಎಲ್ಲರೂ ಮನಸ್ಸು ಹೋದ್ಬಿಟ್ಟವ್ರೆ. ನಿಮ್ಮ ಇಷ್ಟ ದಿನ ನೀವು ಬರೀ ಎಲ್ಲರದ್ದು ಬ್ಯಾಟಿಂಗ್ ತೋರಿಸ್ತಿದ್ದ, ಇವತ್ತು ಅವ್ನ ಬ್ಯಾಟಿಂಗ್ ನಾ ತೋರಿಸ್ತಾ ಇದ್ದೀವಿ ನೋಡಿ ಗಾಯ್ಸ್. ನೋಡಿ 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 ಬಾಲ್ ಹೆಂಗೆ ಬರುತ್ತೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ನೋಡಿ ಗಾಯ್ಸ್, ನೋಡಿ ಗಾಯ್ಸ್, ಇನ್ನೊಂದ್ಸತಿ ಆಡ್ತಾನೆ. ಶಾಬಾಷ್. ನೋಡಿ ಗಾಯ್ಸ್, ಮೊನ್ನೆ ನಾನು ಸ್ಟೇಡಿಯಂ ಹೋಗಿದ್ದು ಹಾಕಿಲ್ಲ ನೀನು ಹಿಡಿಯೋದಾಗ. ಯಾವುದು ಗ್ರೂಪಲ್ಲಿ ಹಾಕಿದ್ನಿಲ್ಲ ನಾನು ಸ್ಟೇಡಿಯಂ ಹೋಗಿದ್ದು. ನೀನು ಹೋದ್ರೆ ಅಷ್ಟೇ ಹಾಕ್ತೇನು? ಅದನ್ನೆಲ್ಲ ಹಾಕಕ್ಬೋಲ್ಲ ಅದ್ರಾಗ. ಹಾಕ್ಬೇಕು ಇನ್ನೂ ಶಾರ್ಟ್ ಸಿಗಾದ್ರೆ ಹಾಕ್ಬೋದು. ಅದನ್ನೇ ಹಾಕ್ಬೇಕಪ್ಪ. ಅದು ಹೆಂಗೆ ಹಾಕ್ಬೇಕು? ನಾನು ಆ ವಿಡಿಯೋದಲ್ಲಿ ಅದು ಬರಲ್ಲಲ್ಲ. ಯಾಕೆ ಬರಲ್ಲ? ಡೌನ್ ಮಕ್ಕ ಅದಕ್ಕೆ ಹಾಕು ಅಷ್ಟೇ. ಅದು ಶಾರ್ಟ್ಸಿ ಹಾಕ್ಬೋದು. ಇನ್ನು ಬ್ಯಾಟ್ಸ್ಮನ್ ದಾಂಡಿಗ ನೋಡಿ. ನೋಡಿ ಹೆಂಗ್ ಹೊಡೆದ ನೋಡಿ ಶಾರ್ಟ್. ಓಯ್ ನೋಡಿ, ಕಳಪೆ ಪಿಂಡಿಂಗ್ ಮಾಡಿದ ಮುಖಾಂತರ ನಮ್ಮ ತಂಡಕ್ಕೆ 4 ರನ್ಗಳು ದೇಣಿಗೆ ಕೊಡ್ತಾರೆ ಅವರು ನಮಗೆ. ನೋಡಿ ಗಾಯ್ಸ್, ನೋಡಿ ಗಾಯ್ಸ್, ಇವನೇ ಶಾಬೂರ್ ಹುಡುಗ ಗುಲ್ಬರ್ಗ ಟಿ ಶರ್ಟ್ ಹಾಕೊಂಡಾನೆ. ಮನೆಯಲ್ಲಿ ನೀನೇ ಲೇಡೀಸ್ ಮ್ಯಾಚ್ ಇದ್ದಿಲ್ಲ, ಮರಾಯನ್ ಟ್ರೋಫಿ ಮ್ಯಾಚ್ ನೋಡ್ಕೊಬಿಟ್ಟು ಅಲ್ಲಿ ಟಿ ಶರ್ಟ್ ಕಳ್ತಾನ ಮಾಡ್ಕೊಂಡ್ ಬಂದಾನೆ ಗಾಯ್ಸ್. ಅಲ್ಲಿ ಹೋಗಿ ಟಿ ಶರ್ಟ್ ಕೊಟ್ಟಿಲ್ಲ ಅಂತ ಬಿದ್ದು ಅಳ್ತಾನು ಗಾಯ್ಸ್ ಇವನು. ನೋಡಿ ಶಾರ್ಟ್ ನೋಡಿ. ಇವನು ವೀರೇಂದ್ರ ಸೆಹ್ವಾಗ್ನ ಅಪ್ಪಟ ಶಿಷ್ಯ, ಅದಕ್ಕೆ ಕಸ್ಬರ್ ಶಾಟ್ ಹೊಡಿತಾನೆ. ನೋಡಿ ಬಾಲಿಂಗು ಬ್ಯಾಟಿಂಗು ನೋಡಿ. ನೋಡಿ ಗಾಯ್ಸ್, ಇವ್ರು ನಮ್ಮ ಟೀಮ್ ಅಪೋನೆಂಟ್ ಟೀಮ್ದವರು. ಹೌದು, ಔಟ್ ಇಲ್ಲ ಅಂತಂದ್ರೆ ಔಟ್ ಕೇಳ್ಬಿಟ್ಟು ಔಟ್ ತೊಗೊಂಡ್ಬಿಡ್ತಾರೆ. ನೋಡಿ ಗಾಯ್ಸ್, ಇದು ಔಟ್ ಹಾಕಿತ್ತು ಆದ್ರೆ ಹಚ್ಚಿಲ್ಲ ನೋಡಿ ಗಾಯ್ಸ್. ನೋಡಿ ಉತ್ತಮ ಆಟಗಾರ. ನೋಡಿ ಗಾಯ್ಸ್, ಹಂಗ್ ಹೊಡ್ದ ನೋಡಿ. ಉತ್ತಮ ಕ್ಯಾಚ್ ಡ್ರಾಪ್ ಆಯ್ತು. ಅವರು ಒಂದಿನಾನು ಕ್ಯಾಚ್ ಹಿಡಿಯಲ್ಲ ಗಾಯ್ಸ್. ನಂದು ಮಾತ್ರ ಎಲ್ಲ ಹಿಡ್ತಾರೆ. ಇಲ್ಲಿ ನೋಡಿ ನಮ್ಮ ತಂಡದ ಅಣ್ಣ. ಇರ್ಲಿ ಎಲ್ಲ ಪ್ರೆಷರ್ ಅವ್ರ ಮೇಲೆ ಬಿದ್ದದ ಗಾಯ್ಸ್. ಅವಾಗಲೇ 57 ರನ್ ಒಬ್ಬರೇ ಚೇಂಜ್ ಮಾಡಿ ಬಿಸಾಡ್ಬಿಟ್ಟವ್ರೆ. ನಾವೆಲ್ಲರೂ ಡಕೌಟ್ ಆಗಿದ್ವಿ. ನೋಡಿ ಹೆಂಗೆ ಆಡ್ತಾನೆ ಅಣ್ಣ ಅಂತಂದ್ರೆ ನೋಡಿ. ಒಳಗೋಬ ಒಂದು ನೋಡಿ ಹೊಡೆದ್ ನೋಡಿ ಅಷ್ಟೇ.
ಅಷ್ಟೇ ಮ್ಯಾಚ್ ಇರೋದು ಅಷ್ಟೇ. ಬ್ಯಾಟ್ಸ್ಮನ್ ಹೊಂಡಕ್ಕೆ ಇನ್ನೊಂದು ಬರೋದು. ನೋಡಿ 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 ಹೆಂಗಿದೆ ನಮ್ದು ಡಿಸ್ಕಷನ್ ನೋಡಿ, ನಮ್ದು ಡಿಸ್ಕಷನ್ ನೋಡಿ, ಫುಲ್ ಡಿಸ್ಕಷನ್. ಅವ್ರು ಓವರ್ ಆಗಿದೆ ಅಂತ ಅವರು, ಇವ್ರು ಓವರ್ ಆಗಿಲ್ಲ ಅಂತ ಅವರು. ಇವ್ರು CM ಜೊತೆ ಚರ್ಚೆ ಮಾಡ್ಕೋತಾರೆ. ಇವ್ರು ಏನಾದ್ರು ಒಯ್ಕೋತೋ ಇಲ್ಲ ಅಂತ ಅಲ್ಲ, ಇಬ್ರು ಅಣ್ಣ ತಮ್ಮಲ್ಲಿ ಕುತ್ಕೊಂಡವ್ರು ನೋಡಿ ಗಾಯ್ಸ್. ಇವ್ರೇನಾದ್ರು ಒಯ್ಕೋತೋ ಇಲ್ಲ ಅಂತ ಕುತ್ಕೊಂಡ್ಬಿಟ್ಟಾರೆ ಇವ್ರಿಬ್ರು. ಬಂದ್ರು ಇವ್ರು. ಔಟ್ ಆದ್ ನೋಡು. ಓಡು 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 ಓಡು. ಎಷ್ಟಪ್ಪ ಸ್ಕೋರು? 50? ಒಂದು 30 ಇಲ್ಲ. ಶೇ ಅಗಲವಾದ ಎಸೆತ, ವೈಡ್ ಬಾಲ್. ಮಳೆ ಬರುವ ಮಿಸ್ಟೇಕ್ ಹೇಳಿದ್ರಿ ನೀವು. ಓದ್ ಹೊಡೆಯೋದು 4 ಇಲ್ಲ ಇಲ್ಲ, ನೀವು ಮಿಸ್ಟೇಕ್ ಮಾಡಿದ್ರಿ. 4 4 4 4 4 ನೀವು ಉಲ್ಟಾ ಹೇಳಿದ್ರಿ. ನಾ ವಿಡಿಯೋ ಮಾಡ್ಬೇಕಾದ್ರೆ ನೀವು ಔಟ್ ಹಾಕಿರಿ, ನಾ ವಿಡಿಯೋ ಮಾಡೋದಿದ್ರೆ ನೀವು ಔಟ್ ಹಾಕದ್. ನಾನು ಅದಕ್ಕೆ ಅಯ್ಯೋ ಶಿವನೇ, ಜಗಳ ಆಡ್ತಾವ್ರ ನೋಡಿ, ಜಗಳ ಆಡ್ತಾವ್ರೆ. ಇವಾಗ ಜಸ್ಟ್ ಒಂದು ವಿಠಲ್ ಸರ್ ಕ್ಯಾಚ್ ಬಿಟ್ರು. ಇಂಥ ವಿಡಿಯೋ ಸಿಗಲ್ಲ ನಮಗ. ಹಾಕಿ ರೋಸ್ಟ್ ಮಾಡ್ಬಿಡ್ತಿದ್ದೆ ಸಿಕ್ಕಿದ್ರೆ. ವಿಠಲ್ ಸರ್ ಮಾಡ್ದೇನೆ ಇದ್ದೆ. ಲಾಸ್ಟ್ ಮ್ಯಾಚ್ ಅಂತವ್ರೆ. ನೋಡ್ಬೇಕ್ರಿ ಏನಾಗತ್ತ ಗೊತ್ತಿಲ್ಲ. ಲಾಸ್ಟ್ ಮ್ಯಾಚ್ ಆದ್ರೆ ನಾ ಸೀದಾ ತೊಡಗುಬಿ ಹೊಡ್ತೇನೆ ಅಷ್ಟೇ. ಬಾ 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 ಏನೇನು ಶಾಟು. ಮುಗೀತು ಮ್ಯಾಚ್. ಪ್ಯಾಕಿಂಗ್ ಮಾಡೋಣ ಅಂತೇಳಿ. ಸಪೋರ್ಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಏನಾರಿವಕ್ಕ ಏನಿಲ್ಲ, ಎಲ್ಲ ಹರಿಯಲ್ದಾಗ ಹಂಗಂದ್ರೆ ಎಲ್ಲ ಹರಿಯಲ್ದಾಗತ್ತು. ನಾನಿಲ್ಲೇ ಕೆಳಗೆ ದೊಡ್ಡಗುಬಿ ಮುಗೀತ ಗೈಸ್. ಮ್ಯಾಚ್ ಮುಗೀತು. ಇವಾಗ ನಾನು ದೊಡ್ಡಗುಬಿ ಹೋಗ್ಬೇಕು. ಟೈಮ್ ಆಗಲೇ 10 ಗಂಟೆ ಆಗೈತಿ. ಇವತ್ತು ವೀಕ್ ಆಫ್ ತೊಗೊಂಡೆ. ಗೈಸ್ ದೊಡ್ಡಗುಬಿ ಬಸ್ಸಿಗೆ ಕಾಯಗಂತ ನಾನು. ದೊಡ್ಡಗುಬಿ ಬಸ್ಸಿಗೆ ಹೋಗೋಣ. ದೊಡ್ಡ ತಲೆಬೇನೆ ಈಗ ಜಸ್ಟ್ ಒಂದು ಮಿಸ್ ಆಯಿತು ನಮ್ಗೆ. ಈಗ ಇನ್ನೊಂದು ಬರ ಮಾಡಕ್ಕೆ ಕಾಯ್ಬೇಕ್ರಿ. ಈಗ ಬಾಗ್ಲೂರು ಬಸ್ ಜಗ್ಗಿರ್ತಾವು, ಬಟ್ ದೊಡ್ಡಗುಬಿ ಬಸ್ ಸಿಗಲ್ಲ ಅಷ್ಟು ಹೋಗೋಣ. ಗೈಸ್ ನಾನು ಇಲ್ಲೇ ನಮ್ಮ ತಂಗಿಗೆ ಟಿಫನಿ ಕೊಡೋಕೆ ಬಂದಿದ್ದೆ. ಹೀಗೆ ಅವಳಿಗೆ ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ದೆ. ಮಸಾಲೆ ದೋಸೆ ತೊಗೊಂಡ್ರೆ ನಾನು ಒಂದು ಮಸಾಲೆ ದೋಸೆ ತೊಗೊಂಡಿದ್ದೀನಿ. 185 ರೂಪಾಯಿ. ಅದು ಶ್ರೀ ವಿಷ್ಣು ಹೋಟೆಲ್ ಅಂತ. 85 ರೂಪಾಯಿ ಒಂದು ದೋಸೆ. ಒಂದು ದೋಸೆಗೆ, ಮಸಾಲೆ ದೋಸೆಗೆ ಏನಿಲ್ಲ, ಆಲೂಗಡ್ಡೆ ಪಲ್ಯ, ಒಂದು ದೋಸೆ, ಚಟ್ನಿ ಸಾಂಬಾರು ಅಷ್ಟೇ ಕೊಟ್ಟಿದ್ದಾರೆ. ಒಂದು ಪಾರ್ಸಲ್ ಹೇಳಿದ್ದೀನಿ. ನೋಡ್ಬೇಕ್ರಿ ಟೇಸ್ಟ್ ಅನ್ನೋದು ಗೊತ್ತಿಲ್ಲ. ಎಲ್ಲ ದೊಡ್ಡ ದೊಡ್ಡ ಹೋಟೆಲ್ ಇದೆ ಹಣ ಬರ. ನಾರ್ಮಲ್ಲೇ ಇದೆ ಅಂತ, ಏನು ಹೇಳ್ಕೊಳಂಗೇನಿಲ್ಲ. ಗಾಯ್ಸ್ ನಮ್ಮ ತಂಗಿಗೆ ನಾನು ಟಿಫನ್ ಕೊಟ್ಟೆ. ಆದರೂ ಕಾಸ್ಟ್ಲಿ ಆಯ್ತದು. ಒಂದು ದೋಸೆ ಕೊಟ್ಟಿದ್ದಾನೆ ಅಷ್ಟೇ ಅವನು. ಒಂದಕ್ಕೆ 85 ರೂಪಾಯಿ ಮಸಾಲೆ ದೋಸೆ ಅಂತದೇನಾ. ಅಯ್ಯೋ ಶಿವನೇ, ಒಂದು ದೋಸೆಗೆ 85 ರೂಪಾಯಿ ಅಂದೆ, ಕಾಸ್ಟ್ಲಿ ಆಯ್ತದು. ಓಕೆ ಗೈಸ್, ನಾನಿವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ರೂಮಿಗೆ ಬಂದು
ಫ್ರೆಶ್ ಅಪ್ ಆಗಿದೆ. ಫ್ರೆಶ್ ಅಪ್ ಆಗಿ ಹಿಂಗೆ ಡಿ ಆರ್ ಬ್ರೋದು ಒಂದು ಸ್ವಲ್ಪ ವಿಡಿಯೋ ನೋಡ್ತಿದ್ದೆ. ಇಲ್ಲಿ ನೋಡಿ ಡಿ ಆರ್ ಫೈನಲಿ ಸಿಗ್ರಿಯ ಟಾಪ್ಗೆ ಬಂದೇ ಬಿಟ್ವಿ. ಈ ಬೆಟ್ಟದ ಟಾಪ್ ಅಲ್ಲಿ ರಾಜ ಕಶ್ಯಪನ ಹಿಂಗೆ ಡಿ ಆರ್ ಬ್ರೋದು ವಿಡಿಯೋ ನೋಡ್ಕೊಂಡು ಕೂತ್ಕೊಂಡಿದ್ದೆ, ಹಂಗೆ ಹಳೆ ವಿಡಿಯೋಸು. ಓಕೆ, ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಇನ್ನೊಂದು ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಪ್ರತಿಯೊಂದು ತುಂಬಾ ಆಶ್ಚರ್ಯ ಆಗ್ಬೋದು. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್ ಗೈಸ್, ಬಾಯ್ ಬಾಯ್. ಬೆಟ್ಟದ ಮೇಲೆ